ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಪಂಚಮಸಾಲಿ ಮಠದಲ್ಲಿದ್ದೇವೆ. ಇವತ್ತೊಂದು ಮಹತ್ವದ ಇದು ಘಟನೆಗೆ ಸಾಕ್ಷಿ ಆಗಲಿದೆ. ಅಂದ್ರೆ ಕಳೆದ ಒಂದು ತಿಂಗಳಿಂದ ಲೆಕ್ಕ ಕೊಡಿಯಂತೆ ಚಳವಳಿ ನಡೆದಾಗಿತ್ತು. ಆ ಲೆಕ್ಕ ಕೊಡಿ ಚಳವಳಿಗೆ ಇವತ್ತು ಟ್ರಸ್ಟ್ನವರು ಲೆಕ್ಕವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈಗ ಸ್ವಾಮೀಜಿ ಪರ ಮತ್ತು ವಿರೋಧ ಎರಡು ಗುಂಪುಗಳಾಗಿದ್ದು, ಆ ಗುಂಪುಗಳಲ್ಲಿ ಎರಡು ಗುಂಪುಗಳು ಇವತ್ತು ಮುಖಾಮುಖಿ ಆಗ್ತಾ ಇರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ 2008ರಿಂದ ಏನು ಮಠ ಆರಂಭವಾಗಿದೆ ಅವನಿಂದ ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ನಡೆದಿದೆ. ಅದರ ಲೆಕ್ಕವನ್ನು ಕೊಡಿ ಅಂತಕ್ಕಂಥ ಹೋರಾಟ ನಡೆದದ್ದು. ಅದಕ್ಕೆ ಬದ್ಧವಾಗಿ ಏನು ಟ್ರಸ್ಟಿನ ಒಂದು ಟ್ರಸ್ಟಿಗಳು ಅವರೆಲ್ಲರೂ ಸೇರಿ ಒಂದು ಲೆಕ್ಕವನ್ನು ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡ್ತಾ ಇರಬಹುದು. 2008ರಿಂದ 2020ವರೆಗೆ ಟ್ರಸ್ಟಿನ ಲೆಕ್ಕ ಕೊಡುವ ಕಾರ್ಯಕ್ರಮ ಎಂಬತಕ್ಕಂಥ ವೇದಿಕೆಯನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕಳೆದ 13ರಂದು ಪಂಚಮಸಾಲಿ ಒಂದು ಗುರುಪೀಠದ ಭಜನಾನಂದ ಸ್ವಾಮಿ ಅವರನ್ನ ಉಚ್ಚಾರಣೆ ಮಾಡಿರ್ತಕ್ಕಂಥದ್ದು. ಇದಕ್ಕಾಗಿ ಒಂದು ಗಂಭೀರವಾದ ಇವತ್ತು ಒಂದು ರೀತಿ ಮಠದಲ್ಲಿ ಒಂದು ಗಂಭೀರವಾದ ಒಂದು ಬಿಗುವಿನ ವಾತಾವರಣ ಉಂಟಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ನೀವು, ಅಪಾರ ಪ್ರಮಾಣದ ಒಂದು 100 ಪೊಲೀಸ್ ಸಿಬ್ಬಂದಿಯನ್ನು ಬಂದೋಬಸ್ತಿಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಏನು ದಾವಣಗೆರೆ ಗ್ರಾಮಾಂತರ DSP ಆದಂತ ಉಜ್ಜಿನಕೊಪ್ಪ ಅವರ ನೇತೃತ್ವದಲ್ಲಿ ಒಂದು ಬಂದೋಬಸ್ತನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಇಡೀ ದಿನ ಇವತ್ತು ಮಧ್ಯಾಹ್ನದಿಂದಲೇ ಇವತ್ತೇನು 11-12 ಗಂಟೆಯಿಂದಲೇ ಒಂದು ಲೆಕ್ಕ ಕೊಡುವಂತ ಒಂದು ಪ್ರಕ್ರಿಯೆ ಆರಂಭವಾಗ್ತಾ ಇರ್ಬೋದು. ಅದರಿಂದ ಲೆಕ್ಕ ಕೊಡುವುದು ಒಂದು ಕಡೆ ಆದರೆ ಲೆಕ್ಕ ಕೇಳುವವರು ಲೆಕ್ಕ ಕೊಡಿ ಅಭಿಯಾನ ಒಂದು ಸಮಿತಿ ಇತ್ತು. ಆ ಸಮಿತಿಯವರು ಲೆಕ್ಕ ಕೇಳುವಂತ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಿರ್ತಕ್ಕಂಥ ಎರಡು ಕಡೆಯಿಂದ 100,000 ಜನ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗದ ಹಿನ್ನೆಲೆಯಲ್ಲಿ ಮತ್ತು ಯಾರೇ ಬಂದರೂ ಕೂಡ ಅವರನ್ನು ವಿಡಿಯೋ ಮಾಡಬೇಕೆಂಬತಕ್ಕಂಥದ್ದು ಮತ್ತು ನಿಗಾ ಇಡಬೇಕೆಂಬತಕ್ಕಂಥ ಒಂದು ಸೂಕ್ತವಾದಂಥ ಬಂದೋಬಸ್ತನ್ನು ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಪಂಚಮಸಾಲಿ ಮಠದಲ್ಲಿ ಒಂದು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ವಾಹನ ಬಂದರೂ ಕೂಡ ಅವರನ್ನು ಸಂಪೂರ್ಣವಾಗಿ ವಿಡಿಯೋ ಮಾಡ್ತಕ್ಕಂಥದ್ದು, ಆ ವಾಹನ ನಂಬರ್ಗಳನ್ನು ದಾಖಲಿಸಿಕೊಳ್ತಕ್ಕಂಥದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈ ರೀತಿಯಾದ ಒಂದು ಪೊಲೀಸ್ ಬಂದೋಬಸ್ತನ್ನ ಜಿಲ್ಲಾ ಪೊಲೀಸ್ ವಹಿಸಿರ್ತಕ್ಕಂಥದ್ದು. ಈ ಒಂದು ಎರಡು ಕಡೆ ಒಂದು ಎರಡು ಗುಂಪುಗಳು ಇವತ್ತು ಮುಖಾಮುಖಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಯಾವುದೇ ಒಂದು ಅಹಿತಕರ ಘಟನೆ ಆಗದಂತೆ ಕ್ರಮ ವಹಿಸಲು ಪೊಲೀಸರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪಂಚಮಸಾಲಿ ಮಠದಿಂದ ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ TV 9 ದಾವಣಗೆರೆ.